ಸೀರೆ ಅನ್ನೋದು ಭಾರತೀಯರ ಪಾಲಿಗೆ ಬರೀ ಮೈಮುಚ್ಚೋ ಬಟ್ಟೆ ಅಲ್ಲ, ಅದು ಸಾಂಸ್ಕೃತಿಕ ರಾಯಭಾರಿ. ಇಂಥ ಹತ್ತಿ ಸೀರೆಯನ್ನ ಕಳೆದ 60-70 ವರ್ಷಗಳಿಂದ ತಯಾರಿಸಿಕೊಂಡು ಬಂದಂತ ಒಂದು ಕುಟುಂಬ ಈಗಲೂ ಅದೇ ಕೆಲಸವನ್ನ ಮಾಡ್ತಾ ಇದೆ. ಅವರು ಈ ಸೀರೆಯನ್ನ ಯಾವ ರೀತಿ ತಯಾರಿಸಿಕೊಂಡು ಬಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕಾಗಿ ನಾವು ಹೋಗ್ತಾ ಇದ್ದೀವಿ ಕಲೆಗಳ ತವರೂರಾದ ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮಕ್ಕೆ. ಶ್ರೀ ಚೆನ್ನಕೇಶವ ಮಳ್ಳಿ ಅವರು ಈ ಕಾಟನ್ ಸೀರೆ ಯಾವ ರೀತಿ ತಯಾರಾಗುತ್ತವೆ ಅನ್ನೋದನ್ನ ತೋರಿಸ್ಕೊಡ್ತಾರೆ. ವೆಲ್ಕಮ್ ಟು ಶ್ರೀ ಮಲ್ಲಿಕಾರ್ಜುನ ಹ್ಯಾಂಡ್ಲೂಮ್ ವರ್ಕ್ಸ್. ಥ್ಯಾಂಕ್ ಯು ಸೋ ಮಚ್. ಇದು ರಾ ಮಟೀರಿಯಲ್. ಸೊ ಇದ್ರೊಳಗ ರಾ ಮಟೀರಿಯಲ್ನಾಗ ನೀವು ಹೇಳಿದ್ರಿ ಎಷ್ಟು ಟೈಪ್? 3 ಟೈಪ್ ಬರುತ್ತೆ ಅಂತ ಹೇಳಿ. ಕಾಟನ್ ಸಾರಿ ನಮ್ಗೆ ಅದು ಕಂಪ್ಲೀಟ್ ಆಗಿ ರೆಡಿ ಆಗ್ಬೇಕಾದ್ರೆ ಒಂದು ಕಾಟನ್ ಸಾರಿ ರೆಡಿ ಆಗ್ಬೇಕಂದ್ರೆ 3 ಟೈಪ್ ರಾ ಮಟೀರಿಯಲ್ ದಾರ ಬೇಕು. 3 ಈ ದಾರದೊಳಗೆ ಏನ್ ಈ 3 ರಾ ಮಟೀರಿಯಲ್ ಒಳಗೆ ಡಿಫ್ರೆನ್ಸ್ ಏನಿದೆ? ಸಾರಿ ಒಳಗೆ ಒಂದು ಮಿಡಲ್ ಪೋರ್ಷನ್ ಬರ್ತೈತಿ, ಇನ್ನೊಂದು ಎಡ್ಜ್ ಅಲ್ಲಿ ದಡಿ ಅಂತ ಹೇಳ್ತೀವಿ, ಆ ಕಡೆ ಈ ಕಡೆ ಬಾರ್ಡರ್. ಸೊ ಮಿಡಲ್ ಪೋರ್ಷನ್ ಅಲ್ಲಿ ಒಂದು ದಾರ ಯೂಸ್ ಮಾಡ್ತೀವಿ ನಾವು. ನಂಬರ್ ಥಿಕ್ನೆಸ್, ನಂಬರ್ ಅಂದ್ರೆ ದಾರ ಥಿಕ್ನೆಸ್ 60s 40s 2/100s. ಸೊ ಈ ತರ ನಂಬರ್ ಇನ್ಕ್ರೀಸ್ ಆದಂಗೆಲ್ಲಾನು ಥಿಕ್ನೆಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ನೀವು ಹೇಳ್ದಂಗೆ 60s ಅಂದ್ರೆ ಇದು 60s ಅಂದ್ರೆ ಇದು ಬಹಳ ತಿನ್ ಬರುತ್ತೆ, ತೆಳ್ಳಗ್ ಬರುತ್ತೆ. ಇದು ನೂಲ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಇದು ಟ್ವಿಸ್ಟಿಂಗ್ ಇರಲ್ಲ, ಸ್ಟ್ರೆಂತ್ ಇರಂಗಿಲ್ಲ, ಮಿದು ಇರುತ್ತೆ, ತುಂಬಾ ಮಿದು ಇರ್ತೈತಿ. ಇದು ಇವು ಎರಡು ಏನಿದಾವ, ಇದು ಡಬಲ್ ಯಾರ್ ಇರುತ್ತೆ, ಟ್ವಿಸ್ಟಿಂಗ್ ಇರುತ್ತೆ, ಸೊ ಬಿಗಿ ಇರುತ್ತೆ. ಅದನ್ನೇ ಡಬಲ್ ಎಳಿ ಇರುತ್ತೆ ಅಂದ್ರೆ. ಹೌದೌದು. ಇದು ಹೆಂಗ್ 60s ಐತಿ, ನಾವ್ 2 60s ತಗೊಂಡು ಟ್ವಿಸ್ಟ್ ಮಾಡಿದ್ವಿ ಅಂದ್ರೆ ಈ ಡಬಲ್ ಯಾರ್ ಬಂದ್ಬಿಡ್ತೈತಿ. ಇದಕ್ಕೆ ಏನಂತ ಕರೀತಾರೆ? ಇದು 64 2/64. ಇದು ದಪ್ಪ ದಾರ ಅದ. ಇದು ಸ್ವಲ್ಪ ದಪ್ಪ ದಾರ 2/64. ಇದು 2/100. ಇದು ಸಾರಿ ಮಿಡ್ಲ್ ಅಲ್ಲಿ ಯೂಸ್ ಮಾಡ್ತೀವಿ. ಇದು ದಡಿ ಒಳಗೆ ಯೂಸ್ ಮಾಡ್ತೀವಿ. 64 ದಪ್ಪ ಬರುತ್ತೆ, ದಪ್ಪ ಬರುತ್ತೆ, ಇದು ತಿಳು ಬರ್ತೈತಿ. ಇದು ಅದ್ರ 60s 4 ಪಟ್ಟು ಇರುತ್ತಂದ್ರೆ ಇದು ಒಂದು ಬೀಮ್ ಅಂತ ಹೇಳ್ತೀನಿ ನಾನು ನಿಮ್ಗೆ. ಮುಂದೆ ಒಂದ್ ಬೀಮ್ ಅಲ್ಲಿ ಒಂದು 2,000 ಇಂದ 3,000 ಎಳೆ ಇರ್ತಾವ. ಆ 3,000 ಎಳೆನ ಇದನ್ನ ನಾವು ಅಲ್ಲಿ ಯೂಸ್ ಮಾಡ್ಕೊಂತೀವಿ ಬೀಮ್ ಅಲ್ಲಿ. ಸೊ ಒನ್ ವೇ ಇದು. ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ 2 ತರ ದಾರ ಇರ್ತದೆ ಬಟ್ಟೆಯಲ್ಲಿ. ಇದು ಒನ್ ವೇ ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಸೊ ಇಂಟರ್ಲಾಕ್ ಆಗೋದು ಇದು. ಮಿಷಿನ್ ಮೇಲೆ ಮಗ್ಗದ ಮೇಲೆ ಇಂಟರ್ಲಾಕ್ ಆಗೋದು ಇದು. ಇವೆರಡು ಯಾನ್ಸ್ ನಾವು ಯೂಸ್ ಮಾಡಿದ್ರೆ ಬಟ್ಟೆ ತಯಾರಾಗತ್ತೆ ಇಂಟರ್ಲಾಕ್ ಸಿಸ್ಟಮ್ ಅಲ್ಲಿ. ಪ್ಯೂರ್ ಕಾಟನ್, ಯಾವ್ದೇ ರೀತಿಯಿಂದ ಪ್ಯೂರ್ ಕಾಟನ್, ಯಾವುದೇ ಏನು 1% ಮಿಕ್ಸ್ ಇಲ್ಲ. ಇದು ನಾವು ತಮಿಳ್ನಾಡಿಂದ ಮಿಲ್ಲಿಂದ ಇಂಪೋರ್ಟ್ ಪರ್ಚೇಸ್ ಮಾಡ್ಕೊಂತೀವಿ. ಸೊ ಈ ವೈಟ್ ಕಲರ್ದ ನಾವು ವಾಶ್ ಮಾಡಿ ಡೈಯಿಂಗ್ ಮಾಡಿ ಡ್ರೈ ಮಾಡ್ತೀವಿ. ನ್ಯಾಚುರಲಿ ಡ್ರೈ ಮಾಡ್ತೀವಿ, ಹೊರಗಡೆ ಬಿಸಿಲಲ್ಲಿ ಹೊರಗಡೆ ಗಾಳಿಲಿ ಡ್ರೈ ಮಾಡ್ತೀವಿ. ಡ್ರೈ ಮಾಡಿ ಮುಂದೆ ಪ್ರೊಸೆಸ್ ಅಂದ್ರೆ ಬಣ್ಣ ಹಾಕೋದು. ಡೈಯಿಂಗ್ ಅಂತಂದ್ರೆ ಬಣ್ಣ ಹಾಕೋದು. ಡಿಫ್ರೆಂಟ್ ನಾವು ಕಲರ್ಸ್ ನಾವು ಯೂಸ್ ಮಾಡಿ, ಕೆಮಿಕಲ್ಸ್ ಯೂಸ್ ಮಾಡಿ ಹಾಕ್ತೀವಿ. ಇಲ್ಲಿ ಯಾವ್ಯಾವ ತರ ಕಲರ್ ರೆಡಿ ಆಗುತ್ತೆ? ಇದು ಗ್ರೀನ್ ಕಲರ್, ಮತ್ತೆ ಬ್ರೌನ್, ರೆಡ್, ಆಮೇಲೆ ಯೆಲ್ಲೋ, ಲೆಮನ್. ಇದು ಆಕ್ಚುಲಿ ಬರೋದು ಒಂದು 5 kg ಬಂಡಲ್ ಬರುತ್ತೆ ನಾರ್ಮಲ್ ಆಗಿ. 5 ಅರೌಂಡ್ 4.5 ಅರೌಂಡ್ 5 to 4.5 ಇನ್ ಬಿಟ್ವೀನ್. ಸೊ ನಂಬರ್ ಕೋರ್ಸಸ್ ನಂಬರ್ ಮೇಲೆ ಡಿಫ್ರೆಂಟ್ ಆಗ್ತದೆ. ಈ 5 kg ವೇಟ್ ಮೇಲೆ ನಾವು ಈ ಬೇಸಸ್ ಮೇಲೆ ನಾವು ಡೈಯಿಂಗ್ ಕೆಮಿಕಲ್ಸ್ ವೇಟ್ ಮಾಡಿ ಹಾಕ್ತೀವಿ. 5 kg ಗೆ ಡೈ ಸ್ಟಫ್ ಎಷ್ಟು ಹಾಕ್ಬೇಕು, ಕಲರ್, ಕೆಮಿಕಲ್ಸ್, ಕಾಸ್ಟಿಕ್, ಹೈಡ್ರೋಸ್ ಇವೆಲ್ಲ ಬರ್ತಾವ. ಅದನ್ನೆಲ್ಲ ಎಷ್ಟೆಷ್ಟು ಹಾಕ್ಬೇಕು ಹಾಕ್ತಿವಿ. ಡಿವೈಡ್ ಮಾಡ್ಕೊಂಡ್ರೆ ಅದೇ. ಹೌದೌದು, ಅದೆಲ್ಲ ಕಲರ್ಸ್ ಅವೆಲ್ಲ, ಇವೆಲ್ಲ ಡೈ ಸ್ಟಫ್ಸ್, ಪೌಡರ್ಸ್, ಇವೆಲ್ಲ ಬೇಸಿಕ್ ಏನೇನ್ ಬೇಕು, ಬೇಸ್ ಕಲರ್ಸ್ ಇವೆಲ್ಲ. ಅಂದ್ರೆ ಮೇನ್ ಕಲರ್ ಹಾಕೋಕ್ ಮುಂಚೆನೆ ನಾವು ಬೇಸ್ ಕಲರ್ ಯೂಸ್ ಮಾಡ್ತೀವಿ. ಸೊ ಈಗ ಗ್ರೀನ್ ಮಾಡ್ಬೇಕಂತಂದ್ರೆ ನಾವು ಬಿಫೋರ್ ಲೆಮನ್ ಕಲರ್ ಯೂಸ್ ಮಾಡ್ತೀವಿ. ಗ್ರೀನ್ ಮಾಡಿ ಫಸ್ಟ್ ಲೆಮನ್ ಮಾಡ್ಬೇಕು. ಸೊ ಆ ಗ್ರೀನ್ ನಮಗೆ ಸಿಗುತ್ತೆ. ಆ ತರ ಅದ್ ಬೇಸ್ ಡೈರೆಕ್ಟ್ ಗ್ರೀನ್ ಅಂತ ಗ್ರೀನ್ ಹಾಕಾಗಿಲ್ಲ. ನಾವು ಡೈರೆಕ್ಟ್ ಗ್ರೀನ್ ಯೂಸ್ ಮಾಡಿದ್ರು ಕೂಡ ಅದು ಕಲರ್ ಸ್ವಲ್ಪ ಲೈಟ್ ಶೇಡ್. ಪಕ್ಕ ಗ್ರೀನ್, ಈ ತರ ಗ್ರೀನ್ ಬೇಕು ಅಂತಂದ್ರೆ, ಈ ತರ ಗ್ರೀನ್ ಬೇಕಂದ್ರೆ ಅಲ್ಲಿ ಲೆಮನ್ ಕಾಣಿಸುತ್ತೆ ಸ್ವಲ್ಪ. ಸೊ ಬೇಸ್ ಅಲ್ಲಿ ಲೆಮನ್ ಕಲರ್ ಡೈಯಿಂಗ್ ಯೂಸ್ ಮಾಡಿ ಆಮೇಲೆ ಗ್ರೀನ್ ಕಲರ್ ಮಾಡ್ತೀವಿ. ಈಗ ಇದೇ ತರನಾಗಿ ಬೇರೆ ಬೇರೆ ಕಲರ್ ಸ್ಟಾರ್ಟಿಂಗ್ ಯಾವ್ದು ಮಾಡ್ತಾರೆ? ಈ ಬ್ಲಾಕ್ ಕಲರ್ ಐತಿ. ಬ್ಲಾಕ್ ಗೆ ನಾವು ಬ್ರೌನ್ ಯೂಸ್ ಮಾಡ್ತೀವಿ. ಬ್ರೌನ್ ಮಾಡಿ ಆದ್ಮೇಲೆ ಬ್ಲಾಕ್ ಮಾಡೋದು. ಈಗ ಈ ತಕ್ಕಡಿಗಳ ಮುಖಾಂತರ ನೀವು ಪ್ರತಿಯೊಂದನ್ನು ಎಷ್ಟೆಷ್ಟು ಪ್ರಮಾಣದ ಹಾಕ್ಬೇಕು? 5 kg ಬಂಡಲ್ 5 kg ಬಂಡಲ್ಗೆ ನಾವು ಎಷ್ಟೆಷ್ಟು ಹಾಕ್ಬೇಕು ಅನ್ನೋದು ಕೆಲವೊಂದು ನಮ್ದು ಹಳೆ ರೆಕಾರ್ಡ್ಸ್ ಇದೆ. ನಮ್ಮ ಅಜ್ಜ ತಾತ ಕಾಲದಿಂದನೂ ಅವರು ಡೆವಲಪ್ ಮಾಡ್ಕೊಂಡ್. ಅಂದ್ರೆ ನೀವು ಮೂಲತಃ ನೇಕಾರಿಕೆಯಿಂದ? ಹೌದೌದು, 60-70 years ಇಂದ ಮುಂಚೆಯಿಂದನೂ ನಮ್ದು ಇದೇ ಉದ್ಯೋಗ ನೇಕಾರಿಕೆನೆ ಮಾಡ್ಕೊಂಡ್ ಬಂದ್ರೆ. ಇವು ಡೈಸ್ ಒಳಗೆ ವ್ಯಾಟ್ ಡೈ, ರಿಯಾಕ್ಟಿವ್ ಡೈಸ್ ಈ ತರ ಬರ್ತೈತೆ. ಕೋಲ್ಡ್ ಡೈಸ್ ಮತ್ತೆ ಹಾಟ್ ವಾಟರ್ ಡೈಸ್ ಎರಡು ಸಿಸ್ಟಮ್ ಐತಿ. ಕೆಲವೊಂದು ಕಲರ್ಸ್ ಹಾಟ್ ವಾಟರ್ ಅಲ್ಲಿ ಆಗುತ್ತೆ. ಬ್ಲಾಕ್ ಕಲರ್ ಸಲ್ಫರ್ ಬ್ಲಾಕ್ ಅಂತ ಮಾಡ್ತೀವಿ ನಾವು. ಸಲ್ಫರ್ ಬ್ಲಾಕ್ ಅಲ್ಲಿ ಬಾಯ್ಲಿಂಗ್ ವಾಟರ್ ಆಗುತ್ತೆ. ಮೋರ್ ದೆನ್ 80 ಡಿಗ್ರಿ ಇದ್ರೆ ಮಾತ್ರ ಡಿಗ್ರಿ ಸೆಲ್ಸಿಯಸ್ ಗೆ ಅದು ಬ್ಲಾಕ್ ಕಲರ್ ವೈನ್
ಡೈಯಿಂಗ್ ಆಗ್ತದೆ. ಮತ್ತೆ ನೆಕ್ಸ್ಟ್ ಈ ಗ್ರೀನ್ ಕಲರ್ ಮತ್ತೆ ಚಿಕ್ಕು ಕಲರ್ ಇನ್ನೊಂದ್ 2-3 ಕಲರ್ ಬರ್ತವೆ. ಅವು ಬಿಲೋ 60 ಇಂದ 80 ಬಿಸಿ ಇರ್ಬೇಕು ಸಾಕು. ಅಷ್ಟಿದ್ರೆ ಸಾಕು. ಈ ತರ ಈ ಡೈಸ್ಟಫ್ ನ ಪೌಡರ್ ಯೂಸ್ ಮಾಡಿ ಅದ್ರಾಗ ಅಪ್ಲೈ ಮಾಡಿದ್ರೆ ಸಾಕು. ಯೂಸ್ ಮಾಡ್ತೀವಿ. ಅವೆರಡು ಬಿಟ್ರೆ ನೆಕ್ಸ್ಟ್ ಕೋಲ್ಡ್ ವಾಟರ್ ಡೈ ಮಾಡ್ತೀವಿ. ಮೂರ್ ತರಾನು ಯೂಸ್. ಒಂದು ಕೋಲ್ಡ್ ವಾಟರ್ ಬರ್ತೈತಿ. ಕೋಲ್ಡ್ ವಾಟರ್ ರಿಯಾಕ್ಟಿವ್ ಡೈಸ್ ಅಂತ ಹೇಳ್ತೀವಿ, ಡೈರೆಕ್ಟ್ ಡೈಸ್ ಅಂತ ಹೇಳ್ತೀವಿ. ಕೋಲ್ಡ್ ವಾಟರ್ ಅಲ್ಲಿ ನಾವು 2 ಕಲರ್ಸ್ ಈಗೇನ್ ಹೇಳಿದ್ನಲ್ಲ, ಬೇಸ್ ಮತ್ತೆ ಮೇನ್ ಕಲರ್, ಅವು 2 ಕಲರ್ನು ಬೇರೆ ಬೇರೆ ನಾವು ಡೈ ಸ್ಟಫ್ ಯೂಸ್ ಮಾಡಿ ಕೋಲ್ಡ್ ವಾಟರ್ ಅಲ್ಲೇ ಡಿಪ್ ಮಾಡ್ತೀವಿ ಬೈ ಹ್ಯಾಂಡ್. ಅದನ್ನ ನಿಮ್ ಕೋಲ್ಡ್ ವಾಟರ್ ಅಲ್ಲಿ ಯಾವ್ದು ಮೇನ್ ಕಲರ್ ಯೂಸ್ ಮಾಡಲ್ಲ. ಅಂದ್ರೆ ಸ್ಟ್ರೆಕ್ನೆಸ್ ಬರಬೇಕು, ಅದು ಕಲರ್ ಹೋಗ್ಲೇಬಾರ್ದು. ನಾನು ನಿಮ್ಗೆ ನೆಕ್ಸ್ಟ್ ಪ್ರೊಸೆಸ್ ಅಲ್ಲಿ ತೋರಿಸ್ತೀನಿ ಅದನ್ನ ಬೈ ಹ್ಯಾಂಡ್ ಮ್ಯಾನ್ಯುವಲಿ ಲೇಬರ್ ಯಾವ ತರ ಮಾಡ್ತಾರೆ, ಕೋಲ್ಡ್ ವಾಟರ್ ಅಲ್ಲಿ ಯಾವ ತರ ಮಾಡ್ತಾರೆ, ಬಿಸಿ ನೀರಲ್ಲಿ ಯಾವ ತರ ಮಾಡ್ತಾರೆ, ನೆಕ್ಸ್ಟ್ ಇದ್ರ ಪಾರ್ಟ್ ಅಲ್ಲಿ ನಾನು ತೋರಿಸ್ಕೊಡ್ತೀನಿ. ಇದು ವೈಟ್ ಕಲರ್ ಇಂದ ನಾವು ಬೇಸ್ ಕಲರ್ ಮಾಡಿರೋದು. ಫಸ್ಟ್ ಬೇಸ್ ಕಲರ್ ರಾ ಮಟೀರಿಯಲ್ ಬಂದ್ಬಿಟ್ಟು ವೈಟ್ ಇರುತ್ತೆ. ಬ್ಲಾಕ್ ಕಲರ್ ಡೈಯಿಂಗ್, ಬ್ಲಾಕ್ ಕಲರ್ ಡೈಯಿಂಗಿಗೆ ವೈಟ್ ಕಲರ್ ಇರೋ ರಾ ಮಟೀರಿಯಲ್ ವೈಟ್ ಕಲರ್ ಇರೋದು ವಾಶ್ ಮಾಡ್ತೀವಿ. ವಾಶ್ ಮಾಡಿ ಸೋಪ್ ಆಯಿಲ್ ಯೂಸ್ ಮಾಡಿ ನೀಟಾಗಿ ವಾಶ್ ಮಾಡ್ಕೊಂಡು ಸ್ಕ್ವೀಸಿಂಗ್ ಮಾಡಿ, ಯಾವುದೇ ದಾರದಲ್ಲಿ ತಿರುವು ಬರಬಾರ್ದು, ಒಟ್ಟು ದಾರಲ್ಲಿ ಏನೇ ಇರಬಾರ್ದು, ಕ್ಲಿಯರೆನ್ಸ್ ಆಗ್ಬೇಕು. ಹೌದು. ಆಮೇಲೆ ವೆಟ್ನೆಸ್ ಬೇಕು. ಅದಕ್ಕೆ ವೆಟ್ನೆಸ್ ಅಂತಂದ್ರೆ ಏನಾದ್ರೂ ನಾವು ಕೆಮಿಕಲ್ಸ್ ಆಗ್ಲಿ ಕಲರ್ಸ್ ಆಗ್ಲಿ ಅಬ್ಸರ್ವೇಷನ್ ಮಾಡಕ್ ಚಾನ್ಸಸ್. ಸೊ ಇದಕ್ಕೆ ಬ್ಲಾಕ್ ಗೆ ನಾವು ಬೇಸ್ ಕಲರ್ ಬ್ರೌನ್ ಯೂಸ್ ಮಾಡ್ತೀವಿ. ಸೊ ಇದನ್ನ ಕೋಲ್ಡ್ ವಾಟರ್ ಅಲ್ಲಿ ಕ್ರಿಯೇಟ್ ಮಾಡ್ತೀವಿ ನಾವು. ಕೋಲ್ಡ್ ವಾಟರ್ ಅಲ್ಲಿ ಡೈಯಿಂಗ್ ಮಾಡ್ತೀವಿ ನಾವು. ಸೊ ಮೆಥಡ್ ಇದಾವೆ. ಬೇಸ್ ಕಲರ್ಸ್ ಎಲ್ಲ ಆಲ್ಮೋಸ್ಟ್ ಕೋಲ್ಡ್ ವಾಟರ್ಸ್ ಅಲ್ಲೇ ಯೂಸ್ ಮಾಡೋದು ನಾವು. ಇದನ್ನ ಬೇಸ್ ಕಲರ್ ಯೂಸ್ ಮಾಡಿದ್ಮೇಲೆ ಬ್ಲಾಕ್ ಕಲರ್ ನಾವು ಡೈಯಿಂಗಿಗೆ ಯೂಸ್ ಮಾಡ್ತೀವಿ. ಇದು ಸರ್ಕ್ಯುಲೇಷನ್ ಆಗ್ಬೇಕಿದು. ಬರೀ ಇಲ್ಲಿ ಅಷ್ಟೇ ಮೇಲ್ಗಡೆ ಬಿಟ್ಟು ಹಿಂಗ್ ಬಿಟ್ಬಿಟ್ರೆ ಕೆಳಗಡೆ ಅಷ್ಟೇ ಡೈಯಿಂಗ್ ಆಗುತ್ತೆ. ಇದು ಈ ತರ ಅಪ್ ಡೌನ್ ಮಾಡ್ಬೇಕು ಹಿಂಗೆ. ಸೊ ಸ್ಕ್ವೀಸಿಂಗ್ ಆಗತ್ತೆ. ಸೊ ನಾವು ಬ್ಲ್ಯಾಕ್ ಕಲರ್ ಪೌಡರ್ ಹಾಕಿದ್ದಾಯ್ತು, ಕೆಮಿಕಲ್ಸ್ ಸಲ್ಫರ್ ಇದು ಏನಾಯ್ತು, ಅದ್ರೊಳಗೆ ಪೆನೆಟ್ರೇಷನ್ ಆಗ್ಬೇಕಂದ್ರೆ ಇಲ್ಲಿ ಸರ್ಕ್ಯುಲೇಷನ್ ಆಗ್ತಾ ಇರ್ಬೇಕು. ಸೊ 5 ಮಿನಿಟ್ಸ್, ಹೌದೌದು, 5 ನಿಮಿಷ 10 ನಿಮಿಷಕ್ಕೆ ಒಂದ್ಸರಿ ಅವ್ರು ಏನ್ ಮಾಡ್ತಾರೆ, ನೆಕ್ಸ್ಟ್ ಚೇಂಜ್ ಮಾಡ್ತಾರೆ. ಇದನ್ನ ಮೇಲ್ಗಡೆ ಇರೋದು ಕೆಳಗಡೆ ಹೋಗುತ್ತೆ, ಕೆಳಗಡೆ ಮೇಲೆ ಬರುತ್ತೆ. ಸೊ ಸರ್ಕ್ಯುಲೇಷನ್ ಆಗಿ ಆಮೇಲೆ ಫೈನಲಿ ಕಂಪ್ಲೀಟ್ ಆತಂದ್ರೆ ಸ್ಕ್ವೀಸಿಂಗ್ ಮಾಡ್ತಾರೆ. ಸ್ಕ್ವೀಸಿಂಗ್ ಮಾಡಿ ನೆಕ್ಸ್ಟ್ ಡೈರೆಕ್ಟ್ ಆಗಿ ನಾವು ಇದನ್ನ ಕೋಲ್ಡ್ ವಾಟರ್ಗೆ ಡಿಪ್ ಮಾಡೋ ಹೋಗಿಲ್ಲ. ಯಾಕಂದ್ರೆ ಡೈ ಫಿಕ್ಸ್ ಆಗ್ಬೇಕಂದ್ರೆ, ಕಲರ್ ಅದ್ರೊಳಗೆ ಫಿಕ್ಸ್ ಆಗ್ಬೇಕಂತಂದ್ರೆ ಏರ್ಗೆ ಎಕ್ಸ್ಪೋಸ್ ಆಗ್ಬೇಕು. ಸ್ವಲ್ಪ ಒಂದು 5-10 ನಿಮಿಷ ವೇಟ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ವಾಷಿಂಗ್ ಯೂಸ್ ಮಾಡ್ತೀವಿ. ಹೌದೌದು, ನಾರ್ಮಲ್ ಆಗಿ ವಾಟರ್ ಅಲ್ಲೇ ವಾಷಿಂಗ್ ಮಾಡ್ಬಿಡ್ತೀವಿ. ಅದನ್ನ ಕಂಪ್ಲೀಟ್ ಪ್ಯೂರ್ ಬ್ಲಾಕ್ ಆಗಿ ಡೈಯಿಂಗ್ ಪ್ರಿಪರೇಷನ್, ಡೈಯಿಂಗ್ ಕಂಪ್ಲೀಟ್ ಆಯ್ತು. ಇವಾಗ ನೆಕ್ಸ್ಟ್ ಏನಾದ್ರು ಪ್ರೊಸೆಸ್ ಏನಾದ್ರು ಡ್ರೈ ಅಪ್ ಆಗ್ಬೇಕು. ಡ್ರೈಯಿಂಗ್ ಮಾಡಿ ಒಣಗಿಸ್ಬೇಕು. ಹೌದೌದು. ಈಗ ಇದಕ್ಕೆ ನಂಬರ್ ಕೌಂಟ್ ಕೊಟ್ಟಿರ್ತೀವಲ್ಲ, 100 ನಂಬರ್, 60 ನಂಬರ್. ಸೊ ಅದಕ್ಕೆ ಒಂದು ಹ್ಯಾಂಕ್ ಅಂತ ಹೇಳಿ ಲಡಿ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಇಂಗ್ಲಿಷಲ್ಲಿ ಹ್ಯಾಂಕ್ಸ್ ಅಂತ ಹೇಳ್ತೀವಿ. ಸೊ ಇದು ಕಂಪ್ಲೀಟ್ ಒಂದ್ ಲೆಂತ್ ಕಂಟಿನ್ಯೂಸ್ ಆಗಿರುತ್ತೆ. ಇದು ಒಂದ್ ಲೆಂತ್ ಫುಲ್ ಇರುತ್ತೆ, ಎಲ್ಲಿ ಬ್ರೇಕಪ್ ಇರಂಗಿಲ್ಲ, ಕಲರ್ ಹೋಗಂಗಿಲ್ಲ, ಪ್ಯೂರ್ಲಿ ಕೈ ಕೂಡ ಹತ್ತಲ್ಲ ಬ್ಲಾಕ್. ಇದನ್ನ ನೆಕ್ಸ್ಟ್ ಡ್ರೈ ಅಪ್ಗೆ ಹೊರಗಡೆ ಇಲ್ಲಿ ತೋರಿಸ್ತೀನಿ ಹಾಕ್ತಾರೆ. ಇದು ವೈಟ್ ಕಲರ್ ಡ್ರೈ ಆಗಿರೋದು. ನಾವ್ ಇದಕ್ಕೆ ಲಡಿ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಹ್ಯಾಂಕ್ಸ್ ಅಂತ ಹೇಳ್ತೀವಿ. ಹ್ಯಾಂಕ್ಸ್ ಅಂತಂದ್ರೆ ಟೋಟಲ್ ಒಂದ್ ಲೆಂತ್, ಇದು ಒಂದ್ ಲೆಂತ್ ಇದು. ಸೊ ಇದು ಒಂದ್ ಲೆಂತ್ ಗೆ ಲಾಕ್ ಆಗಿರ್ತದೆ. ಕಂಪ್ಲೀಟ್ ಒಂದ್ ಲೆಂತ್ ಕಂಪ್ಲೀಟ್ ಆಗೋವ್ರಿಗೆ ಅದು ಕತ್ರಿ ಆಗಲ್ಲ, ಅದು ಮಿಕ್ಸಿಂಗ್ ಆಗಲ್ಲ, ಕುಂತಾಗಲ್ಲ, ಒಂದೇ ಲೆಂತ್ ಬರ್ತಾ ಇರ್ತದೆ. ಸೊ ಇದನ್ನ ನಾವು ಇದರಲ್ಲಿ ಮಿಷಿನ್ ಮೇಲೆ ಹಾಕಿ ಈ ವೈಂಡ್ ಮಾಡ್ಕೊಂತೀವಿ. ಈ ವೈಂಡ್ ಮಾಡಿರೋ ರೀಲ್ ಅಂತ ಹೇಳ್ತೀವಿ ನಾವು. ಇದು ರೀಲ್, ಈ ರೀಲ್ ನಾವು ಮುಂದೆ ಪ್ರೊಸೆಸ್ ಅಲ್ಲಿ ಯಾವ ತರ ಯೂಸ್ ಮಾಡ್ತೀವಿ ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಸುತ್ತೋದಕ್ಕೆ ಒಂದು 3-4 ಮೆಥಡ್ ಇದಾವ. ಮಷಿನ್ ಮೇಲೆ ಒಂದು ನೈಯೋದಕ್ಕೆ ಒಂದು ದಾರ ಬರುತ್ತೆ, ಒಂದು ಬೀಮಲ್ಲಿ ಕೆಲವೊಂದು ದಾರ ಬರ್ತವೆ, ಮತ್ತು ಡಿಫ್ರೆಂಟ್ 3 ಟೈಪ್ ದಾರ ವೈಂಡಿಂಗ್ ಸಿಸ್ಟಮ್ ಬರ್ತೈತಿ. ಇದು ನೈಯೋದಕ್ಕೋಸ್ಕರ ದಾರ ಮಾಡೋದು, ನೈಯೋದಕ್ಕೋಸ್ಕರ ದಾರ ಮಾಡೋದು. ಇದು ದಾರ ಇದೆ, ಸ್ವಲ್ಪ ವಿಸಿಬಲ್ ಆಗಲ್ಲ ಬೇಗ, ಅಲ್ಲಿ ವಿಸಿಬಲ್ ಆಗುತ್ತೆ, ವೈಂಡ್ ಆಗುತ್ತೆ. ಇದು ದಾರ ಇಲ್ಲಿ ಗಮ್ ವಾಟರ್ ಅಲ್ಲಿ ಡಿಪ್ ಆಗಿ ವೈಂಡ್ ಆಗುತ್ತೆ. ಅಂದ್ರೆ ಸಾರಿ ಸ್ಟಿಫ್ನೆಸ್ ಬರೋಕ್ಕೋಸ್ಕರ ನಾವು ಇದನ್ನ
ಗಮ್ಮಿಂಗ್ ಮಾಡ್ತಾರೆ. ಗಮ್ ವಾಟರ್ ಅಲ್ಲಿ dip ಮಾಡಿ ಕೆಮಿಕಲ್ ಏನಾರ ಇರ್ತಾರೆ ಹೆಂಗ್ರಿ ಗಮ್ ಅದು? ಅದು ನ್ಯಾಚುರಲ್ ಗಮ್. ಗಿಡದ ಅಂಟು ಬರುತ್ತಲ್ಲ, ನ್ಯಾಚುರಲ್ ಗಿಡದ ಅಂಟು ಬರುತ್ತಲ್ಲ, ಅದನ್ನ ವಾಟರ್ ಅಲ್ಲಿ ನೆನೆಸಿಟ್ಟು ಅದನ್ನ ಸೋಸಿ ಇದನ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ಇದೇನ್ರಿ ಗಮ್? ಇದೆ ಅದು. ಈ ತರ ನೀರಿಗೆ ಮಾಡ್ಕೊಂಡು ಸೊ ಇದು ಫುಲ್ ಗಮ್ ಇರುತ್ತೆ. ಗಮ್ ಇರುತ್ತೆ. ಫುಲ್ ಕಾಟನ್ ಸಾರಿ ಇರೋದ್ರಿಂದ ಇದು ಅನಿವಾರ್ಯ. ಫುಲ್ ಕಾಟನ್ ಸಾರಿ ಇದ್ರೆ ಪೂರ್ತಿ ಮುದ್ದೆ ಆಗ್ಬಿಡ್ತೈತಿ, ಸ್ಟಿಫ್ನೆಸ್ ನಿಲ್ಲಂಗಿಲ್ಲ. ಆ ಸ್ಟಿಫ್ನೆಸ್ ಬರೋಕ್ಕೋಸ್ಕರ ಈಗೆಲ್ಲ ಪ್ಯೂರ್ ಕಾಟನ್ ಇದ್ರೆ ಸ್ಟಾರ್ಚ್ ಮಾಡಕ್ ಕೊಡ್ತಾರಲ್ಲ, ಸೊ ಆ ತರ. ಇದು ನ್ಯಾಚುರಲಿ ಮುಂಚೆ ಹಳೆ ಸಿಸ್ಟಮೇ ಇದು. ಏಕಂಪೆ ನಿಮ್ಮ ಅಂಗಡಿಯನ್ನಾಗಿಸಿ ಆಧಾರ್ ATM, ಕ್ಯಾಶ್ ವಿಡ್ರಾ ಆಗಿರ್ಬೋದು, ಕ್ಯಾಶ್ ಡೆಪಾಸಿಟ್ ಆಗಿರ್ಬೋದು, ಮೊಬೈಲ್ ರೀಚಾರ್ಜ್, DTH ರೀಚಾರ್ಜ್ ಎಲ್ಲಾ ಸೌಲಭ್ಯಗಳು ಒಂದೇ ಆಪ್ ನಲ್ಲಿ, ಜೊತೆಗೆ ಉತ್ತಮ ಕಮಿಷನ್ ಮತ್ತು ಕ್ಯಾಶ್ ಬ್ಯಾಕ್ಗಳೊಂದಿಗೆ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ. ನಂಬರ್ ದಾರ ತೋರಿಸಿದೆ ನಿಮಗೆ ನೈಯೋದಕ್ಕೆ, ಮಗ್ಗದ ಮೇಲೆ ನೈಯೋದಕ್ಕೆ ಈ ಪ್ರಿಪರೇಷನ್ ಮಾಡ್ಕೊಂತೀವಿ ನಾವು. ಲಡಿಯಿಂದ ಈ ಡಬ್ಬಿಯಲ್ಲಿ ವೈನ್ ಮಾಡ್ಕೊಂತೀವಿ. ವೈನ್ ಮಾಡ್ಕೊಂಡು ನೆಕ್ಸ್ಟ್ ಪ್ರೋಸೆಸ್ಸಲ್ಲಿ ಮತ್ತೆ ಇನ್ನೊಂದು ವೈನಿಂಗ್ ಆಗುತ್ತೆ. ಇಲ್ಲಿಂದ ವೈನಿಂಗ್ ಮತ್ತೆ ಇನ್ನೊಂದು ನೆಕ್ಸ್ಟ್ ತೋರಿಸ್ತೀವಿ. ಇವೆಲ್ಲ ರೆಡಿ ಆಗಿರೋದು ಡಿಫ್ರೆಂಟ್ ಕಲರ್, ಕೇಸರಿ ಕಲರು, ಚಾಕ್ಲೇಟು, ಬ್ಲ್ಯಾಕ್, ರೆಡ್. ಇಲ್ಲಿ ಡಿಪ್ ಆಗುತ್ತೆ ಹೊರಗಡೆ ತೋರಿಸ್ರಿ. ಅದು ದಾರ ವಾಟ್ರಲ್ಲಿ ಡಿಪ್ ಆಗುತ್ತೆ, ಗಮ್ ವಾಟ್ರಲ್ಲಿ ಡಿಪ್ ಆಗಿ ವೈಂಡಿಂಗ್ ಆಗುತ್ತೆ, ಕುತ್ಕೊಳ್ಳುತ್ತೆ. ಇದು ಓಲ್ಡ್ ಮೆಥಡ್. ನಾವು ಆಗಲೇ ತೋರಿಸಿರೋದು ಮಿಷಿನ್, ನ್ಯೂ ಮೆಥಡ್. ಹೌದು, ಅದು 11 ಸರಿ 10 ಆಗಿರ್ತಾವೆ. ಇದು ರೀಲ್ ಮಿಷಿನ್ ಇಲ್ಲ, ನಲ್ಲಿ ವೈಂಡಿಂಗ್ ಆಗಿ ತೋರಿಸಿದೆ. ಲಡಿಯಿಂದ ರೀಲ್ ಅಲ್ಲಿ ರೆಡಿ ಆಯ್ತು. ಸೊ ರೀಲ್ ಇಂದ ನಾವು ಇಲ್ಲಿ ಒಂದು ಬೀಮ್ ಅಲ್ಲಿ 2000 ಇಂದ 3000 ವರೆಗೆ ದಾರ ಸುತ್ತಬೇಕು. ಒಂದ್ ಲೆಂತ್ ನಾವು ವೈಂಡ್ ಮಾಡ್ಕೋಬೇಕು. ವೈಂಡ್ ಮಾಡಕ್ಕೆ ಇದು ರಿಕ್ವೈರ್ಮೆಂಟ್ ಐತಿ. ಲಡಿ ದಾರದಿಂದ ನಾವು ರೀಲ್ ಅಲ್ಲಿ ವೈಂಡ್ ಮಾಡ್ಕೊಂತೀವಿ. ವೈಂಡ್ ಮಾಡ್ಕೊಂಡು ಇದು ಕೆಪಾಸಿಟಿ ಅರೌಂಡ್ 300 ಇಂದ ಹಿಡಿದು 400. ಕನ್ವೆನ್ಷನಲ್ ಮೆಥಡ್ ಇದು. ಇವೆಲ್ಲ ಮಾಡರ್ನ್ ಮಿಷಿನ್ಸ್ ಎಲ್ಲ 500 ಮೇಲೆ ಕೆಪಾಸಿಟಿ. ಒಂದೇ ಸರಿ 500 ಎಳೆನ ನಾವು ಸುತ್ಕೋಬೇಕು, ಆ ಕೆಪಾಸಿಟಿ ಐತಿ. ಇವಾಗ ಇದೆಲ್ಲ ಕನ್ವೆನ್ಷನಲ್ ಮೆಥಡ್ ಇಂದ ನಮ್ದಿರೋದು 400. ಹೌದು, 20 ಒಂದೊಂದು ಲೈನ್ ಕಂಪಾರ್ಟ್ಸ್ ಇವೆಲ್ಲ. ಸೊ ಈ ಕಂಪ್ಲೀಟ್ ನಾವೆಲ್ಲ 400 ಯಾನ್ಸ್ ನಾವು ಇಲ್ಲಿ ಇನ್ಸರ್ಟ್ ಮಾಡ್ಕೊಂಡು, ಚಿಕ್ಕ ಚಿಕ್ಕ, ಹೌದೌದು, ಇದು ಒಂದೊಂದು ಎಳೆ ನಾವು ಇನ್ಸರ್ಟ್ ಮಾಡ್ತೀವಿ ಹಿಂಗೆ. ನೋಡಿ, ಇದರಲ್ಲಿ ಒಂದು ಇದು ಇದೆ, ಒಂದಕ್ಕೊಂದು ಅಂತ ಹೇಳಿ. ಹೌದೌದು, ಸ್ಪೇಸ್ ಮೀನಕ್ಕೆ ಗಾಳ ಹಾಕ್ತಾರಲ್ಲ, ಇದ್ರಲ್ಲಿ ನಾವು ದಾರ ತರಬೇಕಂದ್ರೆ ಇದು ಇನ್ಸರ್ಟ್ ಮಾಡಿ ಇದ್ರಲ್ಲಿ ಹಾಕೋಬೇಕು. ಈ ತರ ಹಾಕೋಬೇಕು, ಹಾಕೊಂಡು ಎಳ್ಕೋಬೇಕು. ಸೊ ಇದು ರೆಡಿ ಬಂದ್ಬಿಡುತ್ತೆ. ಹಿಂಗೆ 400. ಹೌದೌದು, ನಮ್ಗೆ ರಿಕ್ವೈರ್ಮೆಂಟ್ ಸ್ಪೇಸ್ ಅಗಲ ಎಷ್ಟು ಬೇಕು, ಕ್ಲೋಸ್ ಎಷ್ಟು ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಹೋಲ್ ಅಲ್ಲಿ ನೀವು 4 ದಾರ ತಗೋಬಹುದು, 1 ತಗೋಬಹುದು. 4 ದಾರ ತಗೊಂಡ್ರೆ ಕ್ಲೋಸ್ ಅಪ್ ಆಗತ್ತೆ. ಒಂದೇ ದಾರ ತಗೊಂಡ್ರೆ ಸ್ಪೇಸ್ ಆಡಲ್ಲ ಹಂಗ. ಸೊ ನಮ್ ರಿಕ್ವೈರ್ಮೆಂಟ್ ಹೆಂಗ ಅದ್ರ ಮೇಲೆ ಇದು ಮಾಡ್ಕೊಂಡು, ಇದು ಇವಾಗ ಆಲ್ರೆಡಿ ರೆಡಿ ಆಗಿರೋದು ಬೀಮ್. ಅದು ಎಂಟಿ ಬೀಮ್. ಅದು ಎಂಟಿ ಬೀಮ್ ಅಲ್ಲಿ ವೈಂಡಿಂಗ್ ಅಲ್ಲಿ ತೋರಿಸಿದೆ, ರೀಲ್ ಮಷಿನ್ ಎಲ್ಲ ಹಾಕಿ. ಸೊ ಸೆಕ್ಷನ್ ವೈಂಡ್ ಮಾಡ್ತಿರೋ ಅದು 400, 400, 400, 400. ಸೊ ಇದನ್ನ ರೆಡಿ ಕಂಪ್ಲೀಟ್ ಬಿಫೋರ್ ನಾವು ಮಷಿನ್ ಖಾಲಿ ಪಡ್ಕೊಂಡು ಹೌದೌದು. ಇದು ಮತ್ತೆ ಸ್ಲಿಪ್ ಆಗ್ಬಾರ್ದು, ಆ ಕಡೆ ಸ್ಲಿಪ್ ಆಗ್ಬಾರ್ದು ಅಂತ ಕಂಟಿನ್ಯೂ ಇರ್ತದೆ. ವೈಂಡಿಂಗ್ ಮಾಡಿ ಇದು ಒನ್ ಟೈಮ್ ಸುತ್ತಿದ್ರೆ ಈ ಬೀಮ್ 100 ಸಾರಿ ರೆಡಿ ಆಗುತ್ತೆ. ಹೌದೌದು, ಇದು ಒಂದ್ಸರಿ ನಾವು ವೈಂಡ್ ಮಾಡಿ ರೆಡಿ ಮಾಡಿದ್ರೆ 100 ಸಾರಿ, 100 ಸಾರಿ ಒಂದೇ ಸಲ ತೆಗಿಬೇಕು. 100 ವೇರಿಯೇಷನ್ ಆಗ್ಬೋದು, ಒಂದೆರಡು ಹೆಚ್ಚು ಕಮ್ಮಿ ಆಗ್ಬೋದು. ಇದಿಷ್ಟು ರಾ ಮಟೀರಿಯಲ್ ಪ್ರಿಪ್ರೇಷನ್. ಇದೇ ನೂಲಿನಿಂದ ಸೀರೆಗಳು ಯಾವ ರೀತಿ ತಯಾರಾಗ್ತವೆ ಅನ್ನೋದನ್ನ ನೋಡೋಣ. ಇವಾಗ
ಪ್ರಿಪರೇಷನ್ ಎಲ್ಲ ತೋರಿಸಿದೆ ನಿಂಗೆ. ವೈಟ್ ಕಲರ್ ದಾರ ಡೈಯಿಂಗ್ ಆಗಿದ್ದು, ವೈಂಡ್ ಆಗಿದ್ದು, ಸುತ್ಕೊಂಡಿದ್ರು. ಮೇನ್ ಪ್ರಿಪರೇಷನ್ ಬೇಕಾಗಿರೋದು ಈ ಮಿಷಿನ್ಗೆ. ಸೊ ಇದು ಒಂದು ಬೀಮ್ ಲೆಂತ್ ಇದು, ಇದಕ್ಕೆ ಬೀಮ್ ಅಂತ ಹೇಳ್ತೀವಿ ನಾವು. ಇದರಲ್ಲಿ 2000 ಇಂದ 3000 ಎಳೆ ಇರ್ತಾವ. ಸೊ ಇದನ್ನೆಲ್ಲ ಇನ್ಸರ್ಟ್ ಮಾಡ್ಬೇಕು. ಒಂದೊಂದು ಸಿಂಗಲ್ ಎಳೆನು ಇಲ್ಲಿ ಇನ್ಸರ್ಟ್ ಮಾಡ್ಬೇಕು. ಇಲ್ಲಿ ಒಂದ್ ಸ್ವಲ್ಪ ತೋರಿಸ್ತೀನಿ ಮತ್ತೆ. ಇವು ಇಂಟರ್ಲಾಕ್ ಆಗ್ಬಿಡೋದು ಅಂತೇಳಿ ಈ ತರ ನಾವು ಡಿವೈಡ್ ಮಾಡಿರ್ತೀವಿ. ಅದೇ ನೋಡ್ರಿ, ಅಪ್ ಡೌನ್ ಈ ತರ ಇಂಟರ್ಲಾಕ್ ಆಗ್ಬಾರ್ದು, ಒಂದಕ್ಕೊಂದು ಮಿಕ್ಸ್ ಆಗ್ಬಾರ್ದು ಅಂತೇಳಿ ಈ ತರ ಡಿವೈಡ್ ಮಾಡಿರ್ತೀವಿ. ಈ ತರ ಡಿವೈಡ್ ಮಾಡಿರ್ತೀವಿ. ಸೊ ಇದನ್ನ ಸಿಂಗಲ್ ಯಾರ್ನ ನಾವು ಇಲ್ಲಿ ಇನ್ಸರ್ಟ್ ಮಾಡಿರ್ತೀವಿ. ಇದು ತಂತಿ ಇದೆ. ಹೌದು, ತಂತಿ. ಇದು ಲಿಫ್ಟ್ ಮಾಡಕ್ಕೋಸ್ಕರ ಇಲ್ಲಿ ಇದು 2 ಸಿಸ್ಟಮ್ ಇದೆ. ಒಂದ್ ದಾರ ಡಿವೈಡ್ ಮಾಡುತ್ತೆ, ಇಂಟರ್ಲಾಕ್ ಈ ತರ ಓಪನ್ ಮಾಡುತ್ತೆ. ಈ ತರ ಓಪನ್ ಮಾಡಕ್ಕೋಸ್ಕರ ಇದು ಇಲ್ಲಿ ಒಂದೊಂದು ಸಿಂಗಲ್ ಯಾರ್ನ ನಾವು ಇನ್ಸರ್ಟ್ ಮಾಡ್ತೀವಿ. ಇದು ಇನ್ಸರ್ಟ್ ಮಾಡಿಂದ ನೆಕ್ಸ್ಟ್ ಇಲ್ಲಿ ಒಳಗಡೆ ಇಲ್ಲಿ ಕೂಡ ಇನ್ಸರ್ಟ್ ಮಾಡ್ತೀವಿ. ಆ ಕಡೆ ಒಂದು ತೋರಿಸ್ತೀನಿ ಅದು. ಇಲ್ಲಿ ಈ ತರ ಇನ್ಸರ್ಟ್ ಮಾಡಿ ಒಂದು ತೋರಿಸ್ಕೊಡ್ತೀನಿ. ಇಲ್ಲಿ ಇವಾಗ ಇಲ್ಲಿ ದಾರ ಕಟ್ ಆಗೈತೆ, ಒಂದು ದಾರ ಕಟ್ ಆಗಿದೆ, ಕಾಣಿಸಂಗಿಲ್ಲ, ಬ್ಲ್ಯಾಕ್ ಕಲರ್. ಇದನ್ನ ಯಾವ ತರ ಒಳಗಡೆ ಇನ್ಸರ್ಟ್ ತಗೋಬೇಕು, ಒಳಗೆ ಕಟ್ ಆಗಿರೋದು ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು ಎಂಟಿ ಇದೆ, ಇಲ್ಲಿ ಕಾಣಿಸುತ್ತೆ, ತೋರಿಸ್ತೀನಿ. ಅದ್ರ ಒಂದ್ ಎಂಟಿ ಎಂಟಿ ಇರ್ಬಿಡುತ್ತಾಗ್ಲೇ. ಹೌದು, ಯಾವ ತಂತಿ ಒಳಗಿರಲ್ಲ ಆ ತಂತಿ ಎಂಟಿ ತಂತಿ ನೋಡ್ಕೊಂಡು ಈಲ್ಡ್ ವೈರ್ಸ್ ಅಂತ ಹೇಳ್ತೀವಿ ನಾವು. ಸೊ ಇದು ಎಂಟಿ ಇದೆ, ಇಲ್ಲಿ ಕಾಣಿಸುತ್ತೆ ನೋಡಿ, ಇದು ಎಂಟಿ ಇದೆ. ಸೊ ಕಂಪ್ಲೀಟ್ ಎಂಟಿ ಇದೆ. ಸೊ ಇದು ಕಟ್ ಆಗಿರೋ ದಾರ. ಸೊ ಇದ್ರ ಬಾಜುಯಲ್ಲಿ ಇದರಲ್ಲಿ ಆಲ್ರೆಡಿ ಇದೆ ನೋಡಿ, ಕಾಣಿಸಲ್ಲ. ಸೊ ತುಂಬಾ ತಿಳಿವಿರೋದ್ರಿಂದ ಕಾಣಿಸಂಗಿಲ್ಲ, ಹೌದಾ? ಸೊ ಇದು ಇಲ್ಲಿ ಇಂಟರ್ಲಾಕ್ ಆಗಿ ನಾವು ತಗೋಬೇಕು. ದಾರ ಕಟ್ ಆಗಿದ್ದು ಇಲ್ಲೇ ಇರುತ್ತೆ, ಅದು ಕಟ್ ಆಗಿ ಇಲ್ಲಿ ಬಿದ್ದಿರುತ್ತೆ, ತಗೋಬೇಕು. ಅದನ್ನ ಇನ್ನೊಂದು ದಾರದಲ್ಲಿ ಜಾಯಿಂಟ್ ಹಾಕೋಬೇಕು. ಜಾಯಿಂಟ್ ಹಾಕೊಂಡು ಆಲ್ರೆಡಿ ನಿಮಗೆ ಇದನ್ನ ಪ್ರೊಸೆಸ್ ತೋರಿಸಿದೀನಿ. ಇದನ್ನ ದಾರ ಇನ್ಸರ್ಟ್ ಮಾಡಕ್ಕೋಸ್ಕರ ಈ ಟೂಲ್ ಯೂಸ್ ಮಾಡ್ತೀವಿ ನಾವು. ಬಂತಿದೆ ಒಳಗಡೆ. ಇದಾದ್ಮೇಲೆ ನೆಕ್ಸ್ಟ್ ಇದ್ರಲ್ಲಿ ತಗೋಬೇಕು. ಇದ್ರಲ್ಲಿ ಎಲ್ಲಿ ತಗೋಬೇಕಂತಂದ್ರೆ ಇಲ್ಲಿ ಬಾಜು ಒಂದ್ ಎಳೆ ಇರುತ್ತೆ, ಇದ್ರ ಬಾಜು ಎಳೆ ಇರುತ್ತೆ. ಈ ಎಳೆನ ನಾವು ಇಲ್ಲಿ ಈ ತರ ಓಪನ್ ಮಾಡ್ಕೋಬೇಕು. ಹಿಂಗೆ ಕಾಣಿಸುತ್ತೆ ನೋಡಿ, ಓಪನ್ ಮಾಡ್ಬೇಕು. ಸೊ ಓಪನ್ ಮಾಡಿ ಇದ್ರ ಬಾಜು ನಾವು ಇನ್ಸರ್ಟ್ ಮಾಡ್ಬೇಕು. ಇದ್ರ ಬಾಜು ಇನ್ಸರ್ಟ್ ಮಾಡ್ಬೇಕು ನಾವು ಈ ತರ. ಅದು ಎಂಟಿ ಇದೆ, ನಾನು ಇನ್ಸರ್ಟ್ ಮಾಡಿರೋದು ಎಂಟಿ. ಹೌದು, ಈ ಕಟ್ ಆಗಿದ್ದಾರಲ್ಲ, ಸೊ ಈ ಫಿಲಪ್ ಆಯ್ತು. ಇದು ಫಿಲಪ್ ಆಯ್ತು. ಇವಾಗ ಒಂದು ದಾರ ಕಟ್ ಆಯ್ತು ಅಂದ್ರೆ ಈ ತರ ಡ್ಯಾಮೇಜ್ ಕಾಣಿಸುತ್ತೆ ಸಾರಿಯಲ್ಲಿ, ಈ ತರ ಡ್ಯಾಮೇಜ್ ಕಾಣಿಸುತ್ತೆ. ಮುಂಚೆನೆ ಆಲ್ರೆಡಿ ಇದು ಲೂಸ್ ಆಗ್ತಾ ಯಾವ ತರ. ಇದು ಪರ್ಚೇಸ್ ಮಾಡೋರಿಗೆ ಗೊತ್ತಾಗಲ್ಲ, ಇಲ್ಲಿ ಪ್ರೊಸೆಸ್ ಮಾಡೋರಿಗೆ ಅಷ್ಟೇ ಗೊತ್ತಾಗಲ್ಲ. ಆಯ್ತು, ಇದು ಪ್ರೊಸೆಸ್ ಇನ್ಸರ್ಟ್ ಮಾಡಿದ್ರೆ ಸ್ಟಾರ್ಟ್ ಮಾಡಿದ್ಬೇಕು. ಇದು ಇಟ್ಕೋಬೇಕು, ಸ್ವಲ್ಪ ಸ್ಟಾರ್ಟ್ ಮಾಡ್ಬಿಡ್ಬೇಕು ಅಷ್ಟೇ. ಒಂದ್ಸರಿ ಸ್ಟಾರ್ಟ್ ಮಾಡ್ತೀನಿ. ಆಗ್ಲೇ ಹೇಳಿ ನಾನು 66 ನಂಬರ್ ದಾರ ಯೂಸ್ ಮಾಡ್ತೀವಿ ಅಂತ ಹೇಳಿ. ಅದು ವೈಟ್ ಕಲರ್ 66 ನಂಬರ್ ದಾರ ನೂಲು. ಸೊ ಇದು ಇಂಟರ್ಲಾಕ್ ಆಗಕ್ಕೆ ಇದ್ರಲ್ಲಿ ಯೂಸ್ ಮಾಡ್ತೀವಿ, ಲಾಳಿ ಅಂತ ಹೇಳ್ತೀವಿ. ಇದು ಇಂಟರ್ಲಾಕ್ ಆಗಕ್ಕೋಸ್ಕರ. ಇದು ದಾರ ಇಂಟರ್ಲಾಕ್ ಆಯ್ತು. ಇದು ಓಕೆ ಓಕೆ, ಅದು ಅಡ್ಡ ಬಂದು ಇಂಟರ್ಲಾಕ್ ಆಯ್ತು. ಎರಡು ಲೇಯರ್ ಇದೆ ಇಲ್ಲಿ ದಾರ, ಒಂದು ಟಾಪ್ ಮತ್ತೆ ಬಾಟಮ್. ಸೊ ಆ ಲೇಯರ್ ಡಿವೈಡ್ ಮಾಡೋದೇ ಎರಡು ಸಿಸ್ಟಮ್. ಇದು ಈ ತರ ಇಂಟರ್ಲಾಕ್ ಆಗುತ್ತೆ. ಆಕ್ಚುಲಿ ಮಗ್ಗದ ಒಳಗೆ ಗಂಟ್ ಹಾಕ್ಬೇಕನ್ನಂಗಿಲ್ಲ, ಏನಿಲ್ಲ. ಬೇಸಿಕಲಿ ನಾವು ಒಂದು ಬಟ್ಟೆ ತಯಾರ ಆಗ್ಬೇಕಂದ್ರೆ ಏನೇ ಮಾಡರ್ನ್ ಮಿಷಿನ್ ಬಂದ್ರು ಕೂಡ, ಹಳೆ ಸಿಸ್ಟಮ್ ಆಗ್ಲಿ ಹೊಸದಾಗ್ಲಿ, ಬೇಸಿಕ್ ಒಂದು ಬಟ್ಟೆ ತಯಾರಾಗ್ಬೇಕಂದ್ರೆ 3 ಪ್ರೊಸೆಸ್ ಇದೆ. ಮೇನ್ 3 ಪ್ರೊಸೆಸ್ ಇದೆ. ಒಂದು ಇದಕ್ಕೆ ನಾವು ಶೆಡ್ಡಿಂಗ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಅಣಿ ಅಂತ ಹೇಳ್ತಾರೆ. ಶೆಡ್ಡಿಂಗ್ ಅಂತ ಹೇಳ್ತೀವಿ. ಶೆಡ್ಡಿಂಗ್ ಅಂತಂದ್ರೆ ಈ 2 ಲೇಯರ್ಸ್ ನಾವು ಓಪನ್ ಮಾಡೋದು. ಓಪನ್ ಮಾಡಿದ್ಮೇಲೆ ಪಿಕ್ಕಿಂಗ್ ಅಂತ ಹೇಳ್ತೀವಿ ನಾವು. ಪಿಕ್ಕಿಂಗ್ ಅಂತ ಹೇಳ್ತೀವಿ ನಾವು ನಮ್ಮ ಇದ್ರಲ್ಲಿ. ಪಿಕ್ಕಿಂಗ್ ಅಂತಂದ್ರೆ ಆ 2 ಲೇಯರ್ ಮಧ್ಯೆ, ಈ ದಾರ ಇರುತ್ತಲ್ಲ, ಈ ದಾರ ಇದು ಈ ತರ ಪುಷ್ ಮಾಡ್ಬೇಕು, ಒಳಗೆ ಹೋಗುತ್ತೆ. ಸೊ ಫಸ್ಟ್ ಪ್ರೊಸೆಸ್ ಬರೋದು ಶೆಡ್ಡಿಂಗ್, ಓಪನ್ ಆಗತ್ತೆ. ಸೆಕೆಂಡ್ ಪಿಕಪ್ ಆಗತ್ತೆ, ಅಂದ್ರೆ ದಾರ ಇನ್ಸರ್ಟ್ ಆಗತ್ತೆ. ಮುಂದೆ ಇನ್ಸರ್ಟ್ ಆಗಿಂದ ನೆಕ್ಸ್ಟ್ ಬೀಟಪ್ ಆಗತ್ತೆ. ಅಂದ್ರೆ ಆ ದಾರ ಇನ್ಸರ್ಟ್ ಆಗಿದ್ದನ್ನ ಬಂದು ಫಿಲ್ ಮಾಡ್ಬೇಕು. ಫಿಲ್ ಮಾಡ್ಬೇಕು ಈ ತರ ಬಂದು ಸೊ ನೆಕ್ಸ್ಟ್ ಏನಾಯ್ತು, ಮೇಲ್ಗಡೆ ಲೇಯರ್ ಕೆಳಗಡೆ ಲೇಯರ್ ಇಂಟರ್ಲಾಕ್ ಆಯ್ತು. ಮೇಲಿದ್ದ ಕೆಳಗಡೆ ಹೋಗುತ್ತೆ, ಕೆಳಗಿಂದ ಮೇಲೆ ಹೋಗುತ್ತೆ. ಸೊ ನಾ ಈಗ ಹಾಕಿರೋ ದಾರ ಇಂಟರ್ಲಾಕ್ ಆಗುತ್ತೆ.
ಸೊ ಇದೇ ಪ್ರೊಸೆಸ್ ಮೇನ್ ಪ್ರೊಸೆಸ್. ಇದು ಮೂರಿಲ್ಲ ಅಂತಂದ್ರೆ ಬಟ್ಟೆ ತಯಾರಾಗಕ್ಕೆ ಅವಕಾಶನೇ ಇಲ್ಲ. ಯಾವುದೇ ನೀವು ಸಾರಿನಾರ ಮಾಡು, ಜಮ್ಖಾನ ಮಾಡು, ಬಟ್ಟೆ ಶರ್ಟ್ ಬಟ್ಟೆ ಮಾಡು, ಯಾವುದೇ ಮಾಡಿದ್ರೆ ಇದು ಮೇನ್ 3 ಪ್ರೊಸೆಸ್. ಇದು ಮೇನ್ ಬೇಸ್ ಪ್ರೊಸೆಸ್ ಇದು ಬಟ್ಟೆದು. ಅದು ಬಿಟ್ರೆ ನೆಕ್ಸ್ಟ್ ನಾವು ಡಿಸೈನ್ಗೆ ಡಿಫ್ರೆಂಟ್ ಮೆಥಡ್ ಯೂಸ್ ಮಾಡ್ತೀವಿ. ಈ ತರ ಈ ಡಿಸೈನ್ ದಾರಕ್ಕೆ ಡಿಫ್ರೆಂಟ್ ಮೆಥಡ್ಸ್ ಇದಾವೆ ಡಿಸೈನ್. ಹೌದು, ಇದು ಬೇಸ್ ಫ್ಯಾಬ್ರಿಕ್. ಇದು ಬೇಸ್ ಫ್ಯಾಬ್ರಿಕ್. ಇದು ಎಕ್ಸ್ಟ್ರಾ ಯಾರಂತಾನೆ ಹೇಳ್ತೀವಿ ನಾವು, ಎಕ್ಸ್ಟ್ರಾ ಥ್ರೆಡ್ ಅಂತ ಹೇಳ್ತೀವಿ ಡಿಸೈನ್ಗೆ. ಇದು ಬಟ್ಟೆ ತಯಾರಾಗಕ್ಕೆ ಇದು ಅವಕಾಶನೇ ಇಲ್ಲ. ಇದು ಬಟ್ಟೆ ತಯಾರಾಗಕ್ಕೆ ಸಂಬಂಧನೇ ಇಲ್ಲ, ಓನ್ಲಿ ಫಾರ್ ಡಿಸೈನ್. ನಾವ್ ಇದನ್ನ ರಿಮೂವ್ ಮಾಡಿದ್ರೆ ಈ ಬೇಸ್ ಫ್ಯಾಬ್ರಿಕ್ ಇಲ್ಲಿದ್ರಲ್ಲಿ ಇದ್ದೇ ಇರುತ್ತೆ ಕಾಮನ್ ಆಗಿ. ಎಕ್ಸ್ಟ್ರಾ ಆಡ್ ಮಾಡಿರ್ತೀವಿ ಅಷ್ಟೇ. ಇದು ನಾವು ಡಿಸೈನ್ಗೋಸ್ಕರ ಆಡ್ ಮಾಡಿರ್ತೀವಿ. ಇದು ಡಿಸೈನಿಗೆ ಲಿಂಕ್ ಕೊಟ್ಟಿರ್ತೀವಿ ಮೇಲ್ಗಡೆ. ಪ್ರತಿಯೊಂದು ದಾರನು ಇದು ಡಿಸೈನ್ ದಾರನ ನಾವು ಇಲ್ಲಿ ಇನ್ಸರ್ಟ್ ಮಾಡಿರ್ತೀವಿ. ಸೊ ಅದೆಲ್ಲ ಅಲ್ಲೇ ಯಾವ ತರ ಮಾಡಿರ್ತೀವಿ, ಸೊ ಆ ತರ ಮಾಡಿ ಮೇಲ್ಗಡೆ ಲಿಂಕ್ ಮಾಡಿರ್ತೀವಿ. ಇದು ಡಿಸೈನ್ ರಿಲೇಟೆಡ್ ಇದು ಮೆಕ್ಯಾನಿಸಮ್ ಇದು. ಹೌದು, ಇದಕ್ಕೆ ಲಾಟಿಸ್ ಪಟ್ಟಿ ಅಂತ ಹೇಳ್ತೀವಿ. ಇದು ಎಂಟಿ ಬಿಡ್ಬೇಕೋ ಬೇಡ ಅಥವಾ ಫಿಲ್ಅಪ್ ಮಾಡ್ಬೇಕೋ ಬೇಡ ಅಂತೇಳಿ ಒಂದು ಗ್ರಾಫ್ ಶೀಟ್ ಡಿಸೈನ್ ಐತಿ, ನಾನು ತೋರಿಸ್ಕೊಡ್ತೀನಿ. ಗ್ರಾಫ್ ಶೀಟ್ ಅಲ್ಲಿ ಡಿಸೈನ್ಸ್ ಅಲ್ಲಿ ಒಂದು ಸ್ಯಾಂಪಲ್ ಯಾವ್ದಾದ್ರು ಡಿಸೈನ್ ಬಂತು ಅಂದ್ರೆ ನಾವು ಲೆನ್ಸ್ ಅಲ್ಲಿ ಅದನ್ನ ವಿಸಿಬಲ್ ಮಾಡಿ ಇಂಚ್ ಗ್ರಾಫ್ ಶೀಟ್ ಅಲ್ಲಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಲ್ಲಿ ಆ ಡಿಸೈನ್ ನ ಡೆವಲಪ್ ಮಾಡ್ಬೇಕು. ಡೆವಲಪ್ ಮಾಡಿ ನೆಕ್ಸ್ಟ್ ನಾವು ಈ ಕಟ್ಟಿಗೆ ಪಟ್ಟಿ ಲಾಟಿಸ್ ಅಂತೀವಲ್ಲ, ಈ ಪ್ರಿಪರೇಷನ್ ಮಾಡಿ ಅದರಲ್ಲಿ ಮಿಷಿನ್ ಎಲ್ಲ ಹಾಕ್ಬೇಕು. ಹಾಕಿ ಇದನ್ನ ದಾರ ಎಲ್ಲ ಟೈಪ್ ಮಾಡ್ಕೋಬೇಕು. ಸೊ ಅದೆಲ್ಲ ಮೆಥಡ್ ನಿಮ್ಗೆ ಅರ್ಥ ಆಗಲ್ಲ ಹೇಳಿದ್ರೆ, ಯಾವ ತರ ಹಾಕ್ಬೇಕು ಯಾವ ತರ ಇಲ್ಲ ಅಂತೇಳಿ. ಅಂದ್ರೆ ಈ ಪಟ್ಟಿ ಆ ಕಡ್ಡಿನ ಪುಷ್ ಮಾಡಿದ್ರೆ ಹೌದು, ಇಲ್ಲಿ ಆ ಡಿಸೈನ್ ಬರುತ್ತೆ. ಹೌದೌದು, ಅಲ್ಲಿ ಲಿಫ್ಟ್ ಆಗತ್ತೆ. ಇದು ನೋಡಿ, ಈಗ ಕೆಲವೊಂದು ಲಿಫ್ಟ್ ಆಗ್ಯಾವ, ಕೆಲವೊಂದು ಲಿಫ್ಟ್ ಆಗಿಲ್ಲ. ಇಲ್ಲಿ ಲಿಫ್ಟ್ ಆಗೈತಿ, ಕೆಲವೊಂದು ಲಿಫ್ಟ್ ಆಗೈತಿ, ಕೆಲವೊಂದು ಲಿಫ್ಟ್ ಆಗಿಲ್ಲ. ಅದು ಡಿಸೈಡ್ ಮಾಡೋದು ಇದು ಮೇಲ್ಗಡೆ. ಸೊ ಅದೇ ಡಿಸೈನ್ ಪಟ್ಟಿ. ಹೌದು. ನೋಡಿದ್ರಲ್ಲ, ಈ ಹತ್ತಿಯ ನೂಲಿನಿಂದ ಒಂದು ಸೀರೆ ಯಾವ ರೀತಿ ತಯಾರಾಗುತ್ತೆ ಅಂತ. ಆ ಸೀರೆ ತಯಾರಾಗೋದ್ರಿಂದ ಎಷ್ಟು ಜನರ ಶ್ರಮ ಬೆವರು ಇದೆ ಅಂತ. ಹತ್ತಿಯ ನೂಲಿಗೆ ಬಣ್ಣ ಹಾಕೋದಾಗಿರ್ಬೋದು ಮತ್ತು ಮಗ್ಗದ ಮೇಲೆ ನೇಕಾರನ ಕೈ ಚಳಕ ಆಗಿರ್ಬೋದು. ಈ ಸೀರೆ ತಯಾರಾಗೋ ಪ್ರತಿಯೊಂದು ಹಂತವೂ ಅದ್ಭುತ ಕಲೆಯೇ ಸರಿ. ಈ ಸೀರೆಯ ಕತೆ ಇಲ್ಲಿಗೆ ಮುಗಿಲಿಲ್ಲ. ಈ ಸೀರೆ ತಯಾರಾದ ನಂತರ ಮಾರ್ಕೆಟ್ಗೆ ಯಾವ ರೀತಿ ತಲುಪುತ್ತೆ, ಮಾರ್ಕೆಟ್ಗೆ ತಲುಪಿದ ನಂತರ ಬರುವ ಚಾಲೆಂಜಸ್ಗಳ್ಯಾವವು, ಮತ್ತೆ ಇದಕ್ಕೆ ಸಿಗುವ ಸರ್ಕಾರಿ ಸೌಲಭ್ಯಗಳ್ಯಾವವು, ಈ ಸೀರೆ ಬಳಸೋದ್ರಿಂದ ಆರೋಗ್ಯದ ಮೇಲೆ ಆಗುವ ಪರಿಣಾಮಗಳ್ಯಾವವು, ಈ ರೀತಿ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಮುಂದಿನ ಭಾಗದಲ್ಲಿ ತೋರಿಸ್ತೀನಿ. ಇದನ್ನೆಲ್ಲ ಗೊತ್ತು ಮಾಡ್ಕೊಳ್ಳಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಾಯ್ತಾ ಇರಿ.